ಅಲ್ಲ ಒಂದು ಅಂದಾಜು ಆಗಿದೆ 1 ಲಕ್ಷ ರೂಪಾಯಿ. 1 ಲಕ್ಷ ರೂಪಾಯಿ. ಎಲಿ ತರೋದು ತೋಟದಿಂದ ಅರ್ಸಿಂಬರೋದು 2 ರೂಪಾಯಿ ಒಂದು ಎಲಿ. ಒಣಗಿಸ್ಬೇಕು, ತೊಳಿಬೇಕು, ಎದ್ದಬೇಕು, ತೊಳಿಬೇಕು, ಅದ ಮಾಡಿ ಪ್ಲೇಟ್ ಮಿಷಿನ್ ಫ್ಯಾಕ್ಟ್ರಿ ಕೊಡ್ಬೇಕು. ಅಂದ್ರೆ ಎಷ್ಟು ದಿನ ನೆನೆ ಹಾಕ್ಬೇಕ್ರಿ? ಅಂದ್ರೆ ಎಷ್ಟೊತ್ತು ನೆನೆ ಹಾಕ್ಬೇಕು? ಈ ಒಂದು ಅರ್ಧ ಗಂಟೆ. ಇವು ಮತ್ತೆ ಒಣಗಿಸ್ಬೇಕ್ರಿ? ಇಲ್ಲ ಒಣಗಿಸಂಗಿಲ್ಲ, ಮುಚ್ಚಿಬಿಡೋದು ಮತ್ತೆ. ಆ ಥರ ಮುಚ್ಚಿಬಿಡೋದು. ಆ ಥರ ಮುಚ್ಚಿ ಮತ್ತೆ ಅಷ್ಟು ಬೆಳಗ್ಗೆ ಇಷ್ಟ. ಈಗ ನಿನ್ನೆ ತೊಳೆದು ಹೋಗು, ಇವತ್ತು ಹೊಡೆಯೋದು, ಇವನ್ನ ಮತ್ತೆ ನಾಳೆ ಸ್ಟಾರ್ಟ್ ಮಾಡೋದು. ಅಂದ್ರೆ ಒಂದಿನ ಆಗಿಂದ ಹಾಕ ಬರಲ್ಲ, ನೀರು ಇರ್ತದೆ ನೋಡ್ರಿ ಅದು. ಈ ನೀರು ಮುರಿ ಹದಾಗಿಬಿಡ್ತದೆ ಮತ್ತೆ ನಾಳೆಗೆ. ಅಲ್ಲೇ ಮಟ್ಟ ಕ್ಲೋಸ್ ಮಾಡಂಗಿಲ್ಲ, ಬಡಿಯಂಗಿಲ್ಲ ಅದು. ಆಮೇಲೆ ಇದು ತಂದಿರ್ತೀರಲ್ರಿ ತೋಟದಿದ್ದ, ಮತ್ತೆ ಇವೇನು ಬೂಸ್ಟ್ ಹಿಡಿಯೋದು, ಫಂಗಸ್ ಬರೋದು ಅಂತ ಆಗತ್ರಿ? ಹಿಂಗಾಗಿರ್ತೈತಿ, ತಿಕ್ಕಿ ಹೋಗ್ಬೋದು. ಇಲ್ಲ ಇವಾಗಲ್ರಿ, ಇವಾಗೇನೋ ಇಲ್ಲ ನಾವು ಒಳ್ಳೆ ಕರೆ ಬಿಳಿಯಲ್ಲಿ ತರೋದು. ಬುಗುಸ್ಟ್ ಅದು ಅಂತವೆಲ್ಲ ತರಂಗಿಲ್ಲ ನೋಡ್ರಿ. ಅಷ್ಟು ಎಲೆ ಹಂಗದವು. ಅಂದ್ರೆ ರೀ ಎಲೆಯಲ್ಲಿ ನೀರಿನ ಕಂಟೆಂಟ್ ಇತ್ತಂದ್ರೆ ಅದನ್ನ ಸ್ಟೋರ್ ಮಾಡಿರ್ತೀರಲ್ರಿ, ಅವಾಗ ಬೂಸ್ಟ್ ಆಗಕ್ಕೆ ಬರಲ್ರಿ? ಬರಲ್ಲ. ಫುಲ್ ಒಣಗ್ಸೇನೆ ಸ್ಟೋರ್ ಮಾಡ್ತೀವಿ. ಇಲ್ಲ ಹಂಗೆ ತಗೊಂಡೆ ಎಷ್ಟು ಆಯ್ತಲ್ಲ ಮುಖ್ಯವಲ್ಲ ಅದು. ಎಷ್ಟು ಬರ್ತೈತ್ರಿ ನಿಮ್ಗೆ? ಬರ್ತೈತಿ 18 ಬರ್ತೈತಿ, 20 ಬರ್ತೈತಿ ಹೊಡೆದಂಗೆ. ತಿಂಗಳಿಗೆ 20 ಮೇಲೆ ಬರ್ತೈತಿ. ತಿಂಗಳಿಗೆ 20,000 ಮೇಲೆ ಬರ್ತೈತಿ. ಮತ್ತಿದ್ರೆ ದಿನಕ್ಕೆ ಎಷ್ಟು ಪ್ಲೇಟ್ ಹೊಡಿಬೋದ್ರಿ? ಬೆಳಿಗ್ಗೆ ಇವತ್ತು 6:30 ಸ್ಟಾರ್ಟ್ ಮಾಡ್ಯಾನ ನಾವು. ಬೆಳ ತೆಗಿಬೋದು ಒಂದು 1,000-1,200. ಒಂದು ದಿನಕ್ಕೆ 1,200 ತೆಗಿಬೋದು. ಕಂಟಿನ್ಯೂಸ್ ಕರೆಂಟ್ ಇದ್ದವ್ರ ಅಷ್ಟು ತೆಗಿಬೋದು. ಇವಾಗ ಒಬ್ರು ಯಾರಾದ್ರೂ ಒಬ್ರು ಈ ಬಿಸ್ನೆಸ್ ಮಾಡ್ಬೇಕಂತಂತಾರ್ರಿ, ಎಷ್ಟು ಜನ ಬೇಕಾಗ್ಬೋದ್ರಿ ಅವ್ರಿಗೆ? ಜನ ಬೇಕು, 4 ಜನ ಬೇಕ್ರಿ. ತೊಳಿಯಕ್ಕೊಬ್ರು, ಇಲ್ಲಿ ಮಾಡಕ್ಕೊಬ್ರು ಅಂತ. ಈಗ 4 ಜನ ಇಲ್ಲಿ ಹೋದ್ರ ಕರ್ಕೊಂಬಂದ್ರ ಮತ್ತ ಅವ್ರ ಏನ್ ಮಾಡ್ತಾರ, ಇಲ್ಲಿ ಒಣಗ ಹಾಕೋದು, ತೊಳೆಯೋದು ಬೇಕು. 4 ಜನ ಬೇಕೇ. ನಾವು ಮನೆಯವರು ಮಾಡ್ತೇವೆ. ಒಬ್ಬನ್ ಸೇರಿ ಒಟ್ಟ 5 ಜನ. ಕೂಲಿ ಹಚ್ಚಿರ ಏನು ಹೇಳಲ್ರಿ ಅದು. ಕೂಲಿ ಹಚ್ಚಿರ ತಲೆ ಮುಂದೆ ನೋಡ್ಕೊಂಡು ಹೋಗೋದು. ಮನೆಯವರು ಗುದ್ದಾಡ್ತೀವಿ, ಲೇಬರ್ ಹಚ್ಚಿಗೆ ಮಾಡಕ್ಕಾಗಲ್ಲ. ಅವು 4-5 ರೂಪಾಯಿ ಒಂದು ಪ್ಲೇಟ್ ಹಾಕವ, ಅದು ಕರೆಂಟ್ ಬಿಲ್ ಕಟ್ಬೇಕ, ಎಲ್ಲಿ ದುಡ್ಡು ಕೊಡ್ಬೇಕ, ಗಾಡಿ ಬಾಡಿಗೆ, ನಾವು ದುಡ್ಡದ್ದು ತೆಗೆದ್ರೆ ಏನು ಉಳಿತದ್ರ? ಮನೆಯವರು ಅಂತ ಮೇಂಟೆನೆನ್ಸ್ ಅಂತ. ಈಗ ಒಂದು 10,000 ಎಲ್ಲಿ ತರ್ತಾವಪ್ಪ ನಾವು. 10,000ದಾಗ ಅಮ್ಮಮ್ಮ ಅಂದ್ರ ಒಂದು 6,000 ಬಂದಂತ ತಿಳ್ಕಾದ್ರ ಪ್ಲೇಟ್ಗಳು. ಅದ ಸಿಗಿ ಕೂಲಿ, ನಮ್ 4 ಜನ ಕೂಲಿ ಕರ್ಕೊಂಬಂದಿದ್ದು, ಗಾಡಿ ಬಾಡಿಗೆ, ನಮ್ ಬಾಡಿಗೆ. ಶಿಕಾರಿಪುರದಿಂದ ತರ್ತಾವ. ಇಲ್ಲಿ ನಾವು ಇಲ್ಲಿ ಶಿಕಾರಿಪುರದಿಂದ ಎಲ್ಲಿ ಹೊಡೆಯೋದು. ಈಗ ಹೆಚ್ಚು ಕಡಿಮೆ 1,000 ಅಲ್ರಿ. ಇದ್ರಾಗ 4 ಜನದ ಲೆಕ್ಕ ಕೂಲಿ ಎಲ್ಲಾ ತೆಗಿಬೇಕು ನಾವು, ಕರೆಂಟಿನ ಬಿಲ್ ಎಲ್ಲ ಸೇರಿ. ಮನೆಯವ್ರ ಇಂಥ ಕವರ್ನ ತುಂಬ್ತೀರಿ? 50 ಹಾಕ್ತೀವಿ, ಪ್ಯಾಕಿಂಗ್ ಮಾಡಿ. ಒಂದು ಕವರ್ನ 50 ಹಾಕಿ ಗಂಟೆ ಆಗಿಬಿಟ್ಲು. ಮಳೆಗೂ ಏನೋ ಆಗಲ್ರಿ? ಏನಾಗಲ್ಲ. ಈ ಕವರ್ ಇಲ್ಲ, ಹಂಗ ತುಂಬ ಕಳ್ಸೋ. ಅಂದ್ರೆ ಯಜಮಾನ್ರೆ ಯಾರನ್ನ ಆರ್ಡರ್ ಕೊಟ್ರು ಇಲ್ಲಿಗೆ ಬಂದು ತಗೊಂಡ್ ಹೋಗ್ಬೇಕು ಅಥವಾ ನೀವೇ ಬರ್ತೀರಾ? ಇಲ್ಲಿ ಅವರೇ ಬರ್ತಾರ. ನಾವು ಹೆಚ್ಚುವರಿ ಮಾಲ್ ಇದ್ದು ನಾವು ಹೊರಗೆ ಹೋಗ್ತೀವಿ. ಹೊರಗಂದ್ರೆ ಎಲ್ಲಿ ಮಾರಾಟ? ಹುಬ್ಳಿ ಹೋಗ್ತೀವಿ, ಸಾಗರ ಬರ್ತೀವಿ. ಹುಬ್ಳಿ ಸಾಗರ ಮಾರಾಟ ಮಾಡ್ತೀವಿ. ಅವ್ರು ನಿಮಗೆ ಎಷ್ಟು ರಂಗ್ ತಗೊಂತಾರೆ? ಅವ್ರು 4 ರಂಗ ತಗೊಂತಾರೆ. 4 ಇದನ್ನ ತಗೊಂತಾರೆ. ಬಾಡಿಗೆ ನಮ್ದಲ್ಲ, ಬಾಡಿಗೆ ಬೋರ್ಡ್ ಚೀಲ್ ತುಂಬವು ಇಲ್ಲ ನಮ್ದ. ಈ ಮಿಷಿನ್ ಮೇಂಟೆನೆನ್ಸ್ ಅಂದ್ರೆ ಏನನ್ ಬರ್ಬೋದ್ರಿ? ಇವಾಗ 5 ವರ್ಷದ ಮಟ್ಟ ಮಾಡಿರಿ, ರಿಪೇರಿ ಬರ್ತಾ ಇರ್ತದ್ರಿ ಅದು. ಮೆಕ್ಯಾನಿಕ್ ಕರ್ಕೊಂಡು ಮಾಡ್ತಾರೆ.
ಅವರು ಹಂಗೆ ಹೋಗಲ್ಲ. ಯಾವ ರೀತಿ ರಿಪೇರಿ ಬರ್ತಾವ? ರಿಪೇರಿ ವೈರ್ ಕಟ್ಟಕ್ಕವು, ಇದು ರಿಪೇರಿ ಆಕತಿ. ಇಲ್ಲ ಅಂದ್ರೆ ಅದು ಅವು ಕಾಯಿಲ್ ಹೋಗವು, ಪಂಪ್ ಹೋಗವು. ಇದ್ರೊಳಗೆ ಕಾಯಿಲ್ ಸಣ್ಣ ಪುಟ್ಟ 2,500-3 ಸಾವಿರ ನಾವು ಅವ್ರು ಸಾಮಾನು ಬಿಟ್ಟು ಅವ್ರು ಬಂದು ಮಾಡಿ ಹೋದ್ರ. ಮನೆ ತರ್ಸೋದು 5,500 ಮ್ಯಾಲೆ ಇಲ್ಲಿ ಇರೋದು 5,500 ಸಂಸಾರ ಅದ ಮೇನ್ ಕೆಲಸ. ಅಲ್ಲಿಂದ ನಮ್ಮ ಕೆಲಸ ಆಗೋದು ಮೇನ್ ಸಂಸಾರ. 5,500 ಒಂದು ಹೋಗಿರ್ತದ. ಇವಾಗ ಒಂದು ಅಂದಾಜು 5 ವರ್ಷಕ್ಕೆ ನೀವು ತಂದಾಗಿದ್ದ ಎಷ್ಟು ಇನ್ವೆಸ್ಟ್ ಮಾಡಿರೋದಕ್ಕೆ? ತಂದಾಗಿದ್ದ ಎಷ್ಟು ಇದಕ್ಕೆ ಖರ್ಚಿಗೆ ಇಟ್ಟಿರಿ ಅಂತೀನಿ? ಹೋಗಿದ್ದೀವಿ ಮತ್ತು 2,000 ಖರ್ಚು ಜಾಸ್ತಿ ಹೋಯ್ತು ರೀ. ಜಾಸ್ತಿ ಒಂದು 20. 20 ಹೋಗಿ. ಆಮೇಲೆ ಇದೊಂದಕ್ಕೆ 12,000 ರೂಪಾಯಿ. ಅವು 12,000 ರೂಪಾಯಿ ಮಾಡ್ತೀವಿ. ಹೌದ್ರಿ. 12,000-13,000 ರೂಪಾಯಿ ಒಟ್ಟು ಟೋಟಲ್ ಅವು. ಅವು ಎಷ್ಟು ದಿನ ಬರ್ತಾರೆ ಒಮ್ಮೆ ಮಾಡ್ತೀರಿ? ನಾವು ಯೂಸ್ ಮಾಡ್ದಂಗೆ ಅವು. ಈ ಕಂಪ್ನಿ ಜೊತೆಗೆ ಅಂದ್ರೆ ಇದೊಂದು ಅಷ್ಟ ಬಂದಿದ್ದು, ಇವು 2 ಆಮೇಲೆ ಯಾವ್ದೋ ಸಣ್ಣ ಬಂದು ಅದು ಯಾವ್ದೋ ಸಣ್ಣ ಒಂದು ಬಂದಿರ್ತಾವ ಅಷ್ಟ. ಅದ್ರ ಜೊತೆಗೆ ಅವ್ನು ನಾವು ತಿಳಿಬೇಕಟ್ಟು ಇವು 2 ಇವು 4 ಮಾಡ್ಕೊಂಡವು ಅಷ್ಟ ನಾವು. ಅಂದ್ರೆ ಅವ್ರು ಸಣ್ಣ ಕಪ್ಪನ್ನು ಕೊಟ್ಟಾರ್ರಿ ಅವ್ರು ಕಂಪ್ನಿಯರು. ಅವ್ರು ನಮ್ಗೆ ನಡೆಯಂಗಿಲ್ಲ ಕೊಡಲ್ಲ ಅಂತೇಳಿ ಬರವ ಇವು 2 ಯಾವ 2 ಅಷ್ಟ. ಇನ್ನು ಬಿಟ್ರೆ ಯಾವ ಬರಲ್ಲ ಅದ್ರೊಳಗೆ. ಮತ್ತೆ ಇವಾಗ ಅವನ್ನೆಲ್ಲ ಮಾಡಿ ಇಟ್ಟಿರ್ತೀರಿ, ಪ್ಯಾಕೇಜ್ ಮಾಡಿ ಇಲ್ಲ ಸ್ಟೋರ್ ಮಾಡ್ತೀರಾ? 50 ಹಾಕಿ ಕವರ್ಗೆ ಕಟ್ಟಿ ಇಟ್ಟಿರ್ತವೆ. ಹೊರಗಡೆ ಇವಾಗ ಒಮ್ಮೆ ಮಾಡಿದ್ರು ಅಂದ್ರೆ ಇವಾಗ ಪ್ಯಾಕೇಜ್ ಮಾಡಿರಿ, ಇದನ್ನ ಎಷ್ಟು ದಿನ ಇಟ್ಕೋಬೋದ್ರಿ ಅದನ್ನ? ಈಗ ಜಾಸ್ತಿ ನಾ ಇಡಕ್ ಬರಲ್ರಿ. ಈಗ ಮಳೆಗಾಲದಾಗ್ರಿ ಈಗ ಹೋಕ ಒಂದ್ಕ ಹೊಡಿಬೇಕು ನಾವು. ಹೊಡೆಯಂಗಿಲ್ಲ. ಅದೇನಾಗ್ತದೆ ಮಳೆಗಾಲ ಹವಾ ಸರಿ ಹೋಗ್ಕ ಮೆತ್ತಗಾಗ್ಬಿಡ್ದು, ಬುಗ್ಗುಟ್ಟು ಬಿಡ್ತದೆ. ಹಿಂಗಾಗಿ ಹೊಡೆಯಲ್ಲ. ಈಗ ಹೋಗವು ನಾಳೆ ಹೋಗ್ಬಿಡ್ದು. ಬ್ಯಾಸಿಗೆ ಕಂಟಿನ್ಯೂ 6 ತಿಂಗಳಲ್ಲಿ 8 ತಿಂಗಳು ಇಟ್ಟರು ಏನಾಗಲ್ಲ. ಮಳೆಗಾಲದಲ್ಲಿ ತೇವಾಂಶ ತಗೊಂಡು ಮ್ಯಾಲ ಸ್ಲಾಪಿನ ಮ್ಯಾಲ ಸೀಟ್ ಹಾಕ್ಸಿವಿ, ಮ್ಯಾಲ ಅಡಿಗೆ ಇಟ್ಬಿಡ್ತೇವೆ ಅಲ್ಲಿ ಮನ್ಯಾಗ. ಅಣ್ಣ ನೀವು ಬೆಳೀತೀರ ಅಂದ್ರೆ ಮಾಡ್ತಿರ್ತೀರಲ್ಲ ಪ್ಲೇಟ್ಗಳು, ನಿಮ್ಗೆ ಏನೇನು ತೊಂದರೆಗಳು ಎದುರಾಗ್ತಾ ಇರಲ್ಲ ಅಂತ? ಕರೆಂಟ್ ಏನು ತೊಂದ್ರಿ? ಕರೆಂಟ್ ಹುಷಾರ ಮಾಡ್ಬೇಕು. ಅಂದ್ರೆ ಪ್ಲೇಟ್ ಏನಾದ್ರ ಡ್ಯಾಮೇಜ್ ಏನಾಗೋದು ಅಂತ? ಡ್ಯಾಮೇಜ್ ಆದ್ರೆ ತೆಗೆದು ಬಿಡೋಕಿಲ್ಲ. ಡ್ಯಾಮೇಜ್ ಬೇಕು ಪ್ಲೇಟ್ ಕೊಡೋಕೆ ಹೋಗ್ಬಾರ್ದು ಅಲ್ರಿ. ಹೊಸ ಮಗಂಡ್ರು ತಿನ್ಕೊಂತ ಇರ್ತಾರೆ. ಅಂದ್ರೆ ನೀವು ಆರ್ಡರ್ ಬಂದಾಗೇನೆ? ಇಲ್ಲ ಆರ್ಡರ್ ಏನಲ್ಲ, ಈಗ ಒಂದು ಸೀಸನ್ ಹೋಗಲ್ಲ. ಈಗ ಮಠದವ್ರು ಹೇಳ್ಯಾರ ಮಠಕ್ಕೆ ಹೋಗ್ಬೇಕಷ್ಟ, ಮತ್ತೆ ಬಂದ್ ಮಾಡ್ಬೇಕು. ಚೌತಿಂದ ಅಷ್ಟು ಆಗತ್ತೆ. ದೇವತಿ ಕುಂದಿರ್ತಾರಲ್ಲ ಮಾರ್ನಮಿ ದಸರಾಕ, ದೇವತಿ ಹಬ್ಬಕ್ಕೆ ಹೋಗವು. ಮತ್ತು ದೀಪಾವಳಿಯಿಂದ ಇವ್ ಖಾಲಿ ಮಾಡಿ ದೀಪಾವಳಿಯಿಂದ ಮತ್ತೆ ಸ್ಟಾರ್ಟ್ ಅಲ್ಲ ಖಾಲಿ ಮಾಡಿ ಹೊಡ್ಯಾಕ ಬಂದ್ ಮಾಡ್ಬೇಕು. ಒಂದು 20 ದಿನ ಆಗ್ಬೋದು ಅದು ಇಲ್ಲಿ ಹೊರದು. ಈ ಮಿಷಿನ್ ಎಲ್ಲ ಅಂದ್ರೆ ಇದು ಸುಮ್ಮಗ ಅಂದ್ರೆ ರೇಟ್ ರೀ ಇದ್ರದ್ದು? ನೋಡಿ 2,80,000 90,000 ಅಂದಿರುತ್ತೆ. ಇದು ಗೌರ್ಮೆಂಟ್ ಸಬ್ಸಿಡಿ ಏನೋ ಕೊಡಲ್ರಿ? ಕೊಡ್ತಾರೆ, ನಾವು ಮಾಡಲಿಲ್ಲ. ಹೌದ್ರಿ. ಅಂದ್ರೆ ಗೌರ್ಮೆಂಟ್ ಎಷ್ಟು ಕೊಡ್ತೈತ್ರಿ? ಭಾಗ ಅವ್ರಿಗೆ ಹೋಗತ್ತೆ, 4 ಕಣೆ ಭಾಗ ನಮಗೆ 5 ಲಕ್ಷ ಕೊಡ್ತೇವೆ ಅಂದ್ರೆ ಅವ್ರು ಪೆಚಾಡಿ ಆಗ್ಲಿಲ್ಲ. ಅದು ಅರ್ಧ ಸಬ್ಸಿಡಿ ಆಗೈತ್ರಿ ಇವಾಗ? ಈಗ ಇಲ್ಲ, ಆಗ್ಲಿಲ್ಲ. ಅಲ್ಲೇ ಕೇಳ್ಬೇಕ್ರಿ ಅದನ್ನ ಅವರು ಇವಾಗ ಸಂಪರ್ಕ ಇವಾಗ ಒಬ್ರು ತಾಬೇಕ್ರಿ ಯಾರಾದ್ರೂ ಒಬ್ಬರಿಂದ ಅದಕ್ಕೆ ಇದು ಬೇಕಪ್ಪ ಏಜೆನ್ಸಿ ಕೊಡ್ತಾರ ನೋಡ್ರಿ. ಮಿಷನ್ ಕೊಡಲ್ಲ ಇದನ್ನ, ಅವ್ರ ತಾಕ ಅವ್ರೆಲ್ಲ ಅವ್ರ ಮಾಡ್ಕೊಡೋದು. ಅವ್ರಿಗೇನ ನೆಲ ಐತೆ ಅಂತ ತೋರಿಸ್ಬೇಕು, ಏನಂತ ತೋರಿಸ್ಬೇಕು? ಅದಕ್ಕೆಲ್ಲ ತೋರಿಸ್ತಾರ ಅವರು ಏಜೆನ್ಸಿ. ಅವ್ರ ಕಡೆ ನಾವು ಮಾಡ್ಸ್ಕೊಂಡ್ಬೇಕು. ನೀವು ಇದನ್ನ ತಗೊಂಡಿದ್ದು KGN ಇಂಡಸ್ಟ್ರಿಯಲ್ಲಿ? ಶಿವಮೊಗ್ಗ. ಎಷ್ಟು ವರ್ಷ ಆಯ್ತು ಇದು ಸ್ಟಾರ್ಟ್ ಮಾಡಿ? 5 ವರ್ಷ ಆತಿಗೆ. 5 ವರ್ಷ. 5 ವರ್ಷದವರೆಗೂ ಇವಾಗ ಎಷ್ಟೆಷ್ಟು ದುಡಿಮೆ ಮಾಡಿದೆ ಈ ಮಷೀನ್? ಹಂಗ ಬರ್ತಾ ಇರ್ತದೆ, ಇವು ಕಳ್ತೈತಿ. ಅದು ರೆಕಾರ್ಡ್ ಯಾರು ಅಲ್ಲ ಒಂದು ಅಂದಾಜು? ಆಗಿದೆ 1 ಲಕ್ಷ ರೂಪಾಯಿ. 1 ಲಕ್ಷ ರೂಪಾಯಿ ದುಡ್ದೈತ್ರಿ. ನಿಮ್ದು ಇದೆ ರೀ ಕೂಲಿನೂ ಮಾಡ್ತೀವಿ. ಇದು ಜೊತೆಗೆ ಹೋಗ್ಯಾರ ಮಕ್ಕಳು ಕೂಲಿ ಹೋಗ್ಯಾರ ಈಗ.
ಬರ್ತಾರ ಆದಷ್ಟು ತೊಳಿತೀನಿ ಮಧ್ಯಾಹ್ನ ಮತ್ತು ಅವರು ಬಂದು ತೊಳಿತಾರ. ಕಟ್ಟಾಗೈತಿ ನೋಡಿದೆ ಆಯಿಲ್ ಹೆಂಗೆ ಬಂತಿಲ್ಲ ಅಷ್ಟ ಇನ್ನೇನು ಅಂದ್ರೆ ರಿಪೇರಿ ಮಾಡಿಸ್ಬೇಕ್ರಣ ಈ ಸೌಂಡ್ ಬರ್ತದೆ ನೋಡಿ ಢಮಾರ್ ಅಂತ ಅವಾಗ ಇವೆಲ್ಲ ವೆಲ್ಡಿಂಗ್ ಮಾಡಿಸಿದ್ವಿ ಕಟ್ಟಾಗಿ ಇಲ್ಲ ಇವನ್ನೆಲ್ಲ ಅವಾಗ ನೋಡ್ಕೋಬೇಕು ಇವನ್ನ ಒಂದೊಂದು ಟೈಮ್ನಾಗ ಲೂಸ್ ಆಗ್ಬಿಡ್ತಾವೆ. ಕೈ ತಪ್ಪಿ ಹಿಂಗೆ ಕೆಲಸ ಮಾಡೋವಂಥ ಬಿತ್ತಪ್ಪ ಅಂದ್ರೆ ಕೈ ಮೇಲೆ ಬೀಳ್ತಾವೆ. ಎಲ್ಲೆಂಗೆ ಇರ್ತೈತಿ ಎಲ್ಲೆಂಗೆ ತಗೊಂಡು ಟೈಟ್ ಮಾಡ್ಕೋಬೇಕು ಅಷ್ಟ ಇನ್ನೇನಿಲ್ಲ ಅದ್ರಾಗ. ಇವಾಗ ಮಾಡ್ತೀರಣ್ಣ ನೀವು? ಇವಾಗ ಏನು ಮಾಡ್ತೀರಿ ಇದನ್ನು? ಇದು ತಿಪ್ಪಿ ಅದ್ರಾಗ ನೋಡಲ್ಲ ಗೊಬ್ಬರನೂ ಮಾಡ್ಬೋದು. ಆಮೇಲೆ ಈ ಆಕಳಿಗೆ ಫುಡ್ ಮಾಡ್ಬೋದು. ಆಕಳಿಗೆ ಫುಡ್ ಮಾಡ್ಬೋದು ಇದನ್ನ. ಅಂದ್ರೆ ನಮಗೆ ಐಡಿಯಾ ಇಲ್ಲಲ್ಲ ಅದ್ರ ಬಗ್ಗೆ ಮಾಡಕ್ ಬರಲ್ಲ. ಹಂಗಾಗಿ ನಾವೇನ್ ಮಾಡ್ತೀವಿ ತಿಪ್ಪಿಗೆ ಹಾಕ್ತೇವೆ ಗೊಬ್ಬರ ಮಾಡ್ಕೊಂತೀವಿ. ನೀರು ಒಲಿಗೆ ಹೋಯ್ತಾರ ಒಂದಿಷ್ಟು ಹಾಕ್ಬಿಟ್ರೆ ಒಂದ್ 4 ಜನ 10 ಜನ ಮೈ ತಗೋಬಹುದು. ಅದನ್ನ ಏನ್ ವೇಸ್ಟೇಜ್ ಏನಾಗಲ್ಲ. ನೀರು ಒಲಿಗೆ ಬರ್ತೈತಿ. ನೀರು ಒಲಿ ಆರಾಮ್ ನೀರು ಒಲಿ ಕಸ್ಬೋದು. ಪಂಚಾಯತಿಗೆ ಹೋಗಿ ಅರ್ಜಿ ಕೊಟ್ಟು ಹೋಗ್ಬೇಕು. ಇದನ್ನ ಮಾಡ್ಬೇಕಂದ್ರೆ ಅವರು ಬರ್ತಾರ. ಅಕ್ಕಪಕ್ಕ ಮನೆಯವ್ರಿಗೆ ಕೇಳ್ತಾರ ಈಗ ಸೌಂಡ್ ಬರ್ತೈತ ನಾವು ಕಮಿಷನ್ ಇದೆ ಅಂತ ಅವ್ರು ಹೇಳ್ಬೇಕು. ಇಲ್ರಿ ಸೌಂಡ್ ಬರಲ್ಲ ಅಂದ್ರ ಚಾನ್ಸ್ ಚಾನ್ಸ್ ಕೊಡ್ತಾರ ಅವ್ರು. ಇಲ್ರಿ ಸೌಂಡ್ ಬರ್ತೈತಿ ಭಾರಿ ಸೌಂಡ್ ಬರ್ತೈತಿ ಇಲ್ಲಿ ಬ್ಯಾಡ್ರಿ ಏನು ತೊಂದರೆ ಆಕತ್ತೆ ಅಂತಂದ್ರ ಊರ್ ಬಿಟ್ಟು ಸ್ವಲ್ಪ ದೂರ ಹಾಕಬೇಕು ಅವ್ರು ಹೇಳೋದಂಗ. ಮಾಡಕ್ ಮುಂಚೆ ಒಮ್ಮೆ ಗ್ರಾಮ ಪಂಚಾಯತಿಯಲ್ಲಿ ನೀವು ಪರ್ಮಿಷನ್ ಕೇಳ್ಬೇಕು. 15 ದಿವಸದ ಏನ ನಿಲ್ಸ್ಬಿಟ್ಟು ಹಿಂಗ ಕೆಳಕ್ ಕುಂತ ಹಿಂಗ ತಿಳ್ಕೊಂಡ್ರೆ ತಂದಿದ್ರು ಅವರು ಕೊಯಮತ್ತೂರಿಂದ ತಮಿಳ್ನಾಡು ಮಿಷನ್ ಅಂತ ಉಲ್ಟಾ ಡೈ ಅಂತ ಉಲ್ಟಾ ಅಂದ್ರೆ ಹಿಂಗೆ ಕಾಟ್ ಬರುತ್ತೆ ಅಂತ ತಂದಿದ್ರು. ಅಂದ್ರೆ ಇಲ್ಲಿ ಸಿಕ್ಕಿಲ್ಲ ಅದು ಇದೈತಲ್ಲ ಇದೊಂದು ಪಟ್ಟಿ ಇದೆ ಹಿಂಗೆ ಇಲ್ಲಿಂದ ಪೂರ್ತಿ ಹಂಗ ಡೈಗೆ ಆ ಥರ ಅದು. ಆಮೇಲೆ ಇದೆಲ್ಲ ಹಿಂಗೆ ಬರಬಾರ್ದು ಹಿಂಗೆ ಹಂಗೇನು ಬರಬಾರ್ದು. ಪಾಸ್ಪೋರ್ಟ್ ನಾವು ಹೊರದೇಶ ಕಳ್ಸಬೇಕಂದ್ರೆ ಇವೆಲ್ಲ ಬರಬಾರ್ದು ಹಿಂಗೆ ಹಿಂಗೆ ಬರ್ಬೇಕು. ಹಿಂಗೆ ಕರೆಕ್ಟಾಗಿ ಪ್ಲೇಟ್ ಇದೈತಲ್ಲ ಹಿಂಗೆ ಬರ್ಬೇಕು. ಹಿಂಗೆ ಹಿಂಗೆಲ್ಲ ಬರಬಾರ್ದು ಹಿಂಗೆ